ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಸಾವಿರಾರು ರೂಪಾಯಿ ಕೊಟ್ಟು ಫೇಶಿಯಲ್ ಮಾಡಿಸ್ತಾ ಇದ್ದೀರಾ, ಸ್ಕ್ರಬ್ ಮಾಡ್ತಾ ಇದ್ದೀರಾ. ಹಾಗಿದ್ರೆ ಈ ವಿಡಿಯೋ ನೋಡಿ. ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತೆ. ಮುಖದಲ್ಲಿ ಪಿಂಪಲ್ ಇದೆಯಾ, ನಿಮ್ಮ ಮುಖದಲ್ಲಿ ವೈಟ್ ಹೆಡ್ಸ್ ಇದೆಯಾ, ಬ್ಲ್ಯಾಕ್ ಹೆಡ್ಸ್ ಇದೆಯಾ, ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ನು ಈ ವಿಡಿಯೋ. ಯಾವ್ಯಾವ ಪದಾರ್ಥಗಳನ್ನ ಬಳಸಿ ಫೇಸ್ ವಾಶ್ ಪೌಡ್ರು ರೆಡಿ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ಸ್ಯಾಂಡಲ್ವುಡ್ ಪೌಡ್ರು, ಮುಲೇತಿ ಪೌಡರ್, ನೀಮ್ ಪೌಡರ್, ಆರೆಂಜ್ ಪೀಲ್ ಪೌಡರ್, ಮುಲ್ತಾನಿ ಮಟ್ಟಿ ಪೌಡರ್, ಮತ್ತು ಕಸ್ತೂರಿ ಅರಿಶಿನ, ಮತ್ತು ಬೀಟ್ರೋಟ್ ಪೌಡ್ರು, ಮತ್ತು ಇದ್ರ ಜೊತೆಗೆ ಮನೇಲೇ ಸಿಗೋ ಕೆಲವು ಪದಾರ್ಥಗಳನ್ನ ನಾನು ಬಳಸ್ತಾ ಇದ್ದೀನಿ. ಅದು ಯಾವ್ಯಾವು ಅಂದರೆ 1-2 ಸ್ಪೂನ್ ಹೆಸರು ಕಾಳು, ಮತ್ತು ಅಕ್ಕಿ, ಮತ್ತು 1-2 ಸ್ಪೂನ್ ಕಡಲೆಬೇಳೆ ಬಳಸ್ತಾ ಇದ್ದೀನಿ. ನಾವು ಹೊರ್ಗಡೆಯಿಂದ ತರಿಸಿ ಸಾವಿರಾರು ರೂಪಾಯಿ ಕೊಟ್ಟು ನಮ್ಮ ಮುಖಕ್ಕೆ ಕೆಮಿಕಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ನಾವೇ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಾವೇ ಮನೇಲಿ ಮಾಡ್ಕೊಳ್ಬೋದು. ಈಗ ಹೊರ್ಗಡೆ ಎಲ್ಲ ಫೇಸ್ ವಾಶ್ ಪೌಡ್ರು ಮತ್ತು ಸೋಪು ಅವೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ. ನಾವು ಅದೆಲ್ಲ ಇಷ್ಟು ಕಾಸ್ಟ್ಲಿ ಅಂತ ಸಹ ನೋಡೋದಿಲ್ಲ. ಎಲ್ಲನೂ ತರಿಸ್ಕೊಂಡು ಯೂಸ್ ಮಾಡ್ತೀವಿ. ಬಟ್ ಅದಕ್ಕೆ ಎಷ್ಟು ಕೆಮಿಕಲ್ ಹಾಕಿರ್ತಾರೆ ಏನು ಅಂತ ನಾವು ನೋಡಿರಲ್ಲ. ಅವ್ರು ಏನು ಹೇಳಿರ್ತಾರೋ ಅದನ್ನು ಕೇಳಿರ್ತೀವಿ. ಆದರೆ ಮನೇಲಿ ಇದನ್ನು ನಾವೇ ಮಾಡ್ಕೊಳ್ತೀವಿ. ಇದರಲ್ಲಿ ಯಾವ ಕೆಮಿಕಲ್ಲು ಇಲ್ಲ. ಇಲ್ಲಿ ಅಕ್ಕಿ ಮತ್ತು ಬೇಳೆ, ಹೆಸರು ಕಾಳನ್ನೆಲ್ಲ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪೌಡ್ರ್ ಆದರೆ ಸಾಕು. ಇಷ್ಟು ಆಗಿದೆ ನೋಡಿ, ಇಷ್ಟು ಆದರೆ ಸಾಕು. ನಾನು ಇದರಲ್ಲಿ 3 ಸ್ಪೂನ್ ಆಗೋಷ್ಟು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಮಿಕ್ಕಿದೆಲ್ಲನೂ 1-1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಮಾತ್ರ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕಸ್ತೂರಿ ಹಳದಿ ಅರಿಶಿನ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೀಟ್ರೋಟ್ ಪೌಡ್ರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬಾ ಒಳ್ಳೆಯದು. ಸ್ಕ್ರಬ್ಬು ಏನು ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ. ನೀಮ್ ಪೌಡ್ರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಆರೆಂಜ್ ಪೀಲ್ ಪೌಡ್ರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಸ್ಯಾಂಡಲ್ವುಡ್ ಪೌಡ್ರು ಸಹ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಇದು ಆಯುರ್ವೇದಿಕ್ಕೆ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ. ಇದ್ರ ಕಾಸ್ಟ್ ಏನು ಜಾಸ್ತಿ ಆಗಿಲ್ಲ, ಒಂದು 300 ಆಗಿರ್ಬೋದು ಅಷ್ಟೇ, ಅಷ್ಟಾಗಿದೆ. ಬಟ್ ತುಂಬ ದಿನ ಬರುತ್ತೆ. ಎಲ್ಲ 200 ಗ್ರಾಮ್ಸ್ ಇದೆ. ಇದು ಮುಲೇತಿ ಪೌಡರ್ ಅಂತ, ಇದು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಫೇಸ್ ವಾಶ್ ಮಾಡ್ಕೋಬೋದು, ಫೇಸ್ ಪ್ಯಾಕ್ ಹಾಕ್ಕೋಬೋದು, ಮತ್ತು ಸ್ಕ್ರಬ್ ಥರನೂ ಬಳಸ್ಬೋದು. ಮತ್ತು ಇದಕ್ಕೆ ನೀರು ಮತ್ತು ರೋಸ್ ವಾಟರು, ಹಾಲು, ಮೊಸರು ಯಾವ್ದು ಬೇಕಾದರೂ ಬಳಸ್ಬೋದು. ಅವ್ರ ಫೇಸ್ ಯಾವ ಥರ, ಆಯಿಲ್ ಫೇಸಾ, ನಾರ್ಮಲ್ಲಾ, ಅಥವಾ ಅವ್ರ ಸ್ಕಿನ್ ಟೈಪ್ ಯಾವುದಂತ ನೋಡಿಕೊಂಡು ಅದನ್ನು ಬಳಸ್ಕೋಬೋದು. ಇದು ಆಯುರ್ವೇದಿಕ್ಕು, ಬೇರೆ ಕೆಮಿಕಲ್ ಯಾವುದನ್ನು ನಾನು ಸಹ ಬಳಸಿಲ್ಲ. ಎಲ್ಲ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಇದು 1 ಟೈಮ್ಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ನಾವು ಕಲಸಿರೋ ಅಂಥ ಪೌಡ್ರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಜಾಸ್ತಿ ತೆಳ್ಳಗೂ ಬೇಡ, ಗಟ್ಟಿನೂ ಬೇಡ, ಆ ಥರ ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನನ್ನ ಕೈ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಕೈ ಮೊದಲಿಗೆ ನೋಡಿ ಬ್ಲ್ಯಾಕ್ ಇದೆ, ಬಟ್ ಆಮೇಲೆ ನೋಡ್ಕೊಳ್ಳಿ ಎಷ್ಟು ಶೈನಿಂಗ್ ಬರುತ್ತೆ ಅಂತ. 1 ಟೈಮ್ಗೆ ಇಷ್ಟು ಶೈನಿಂಗ್ ಬರುತ್ತೆ. ಇನ್ನು ಡೈಲಿ ಬಳಸೋದ್ರಿಂದ ಎಷ್ಟು ಚೆನ್ನಾಗಾಗ್ಬೋದು ನೀವೇ ಯೋಚನೆ ಮಾಡಿ. ಇದನ್ನು ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಬರೀ 10 ನಿಮಿಷ. ಆದರೂ ನಾವು 10 ನಿಮಿಷ ಸಹ ಟೈಮ್ ಕೊಡೋಲ್ಲ. ಹೊರಗಡೆ ಬಣ್ಣ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ತಂದು ಬಳಸ್ತೀವಿ. ಮತ್ತು ನಮಗೆ ನೊರೆ ಬೇಕು, ಅಷ್ಟೇ ನೊರೆ ಬೇಕು ಅಂತ ನಾವು ಬಳಸ್ತೀವಿ. ನೋಡಿ, ಕೈ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಒಂದೇ ಟೈಮ್ಗೆ, ತುಂಬಾ ಚೆನ್ನಾಗಿ. ಮತ್ತು ಮುಖದಲ್ಲಿ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಇದ್ರಂತೂ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಮತ್ತು ಬೆಳಗ್ಗೆ ಸಾಯಂಕಾಲ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ರೋ ಅದೇ ಥರ ಇದನ್ನು ಬಳಸ್ಬೋದು. ಮತ್ತು ಮುಖಕ್ಕೆ ಮಾತ್ರ ಅಲ್ಲ, ಬಾಡಿ ವಾಶ್ಗೂ ಸಹ ಇದನ್ನು ಬಳಸ್ಬೋದು. ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಎತ್ತಿಟ್ಕೊಂಡ್ರೆ, ನೀಟಾಗಿ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ, ಚೆನ್ನಾಗೂ ಇರುತ್ತೆ. ನೀವು ಸಹ ಮನೇಲೇ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.